2026 ಜೂನ್ 23ರಂದು ಪದ್ಮಭೂಷಣ ಪ್ರಶಸ್ತಿ ಸಮಾರಂಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಪ್ರಶಸ್ತಿ ನೀಡುವಾಗ ಅಲ್ಕಾ ಯಾಗ್ನಿಕ್ ಆ ಸಮಾರಂಭದಲ್ಲಿ ಕಾಣಿಸಿಕೊಂಡಾಗ ಎಲ್ಲರೂ ಬೆಕ್ಕಸಬೆರಗಾಗಿದ್ದರು. ಹೆಚ್ಚಾಗಿ ಕಳವಳಗೊಂಡಿದ್ದರು. 90ರ ದಶಕದಿಂದ ಹಿಡಿದು ಇಂದಿನವರೆಗೂ ಲಕ್ಷಾಂತರ ಅಭಿಮಾನಿಗಳ ಹೃದಯ ಗೆದ್ದಿರುವ ಈ ಗಾಯಕಿ ಇತ್ತೀಚೆಗೆ ಒಂದು ಅಪರೂಪದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಹಾಗಾದರೆ ಅಲ್ಕಾ ಯಾಗ್ನಿಕ್ ಅವರಿಗೆ ಏನಾಯಿತು? 2024ರಲ್ಲಿ ಅಲ್ಕಾ ಯಾಗ್ನಿಕ್ ಅವರು ತಮಗೆ ಸೆನ್ಸೋರಿ ನ್ಯೂರಲ್ ಹಿಯರಿಂಗ್ ಲಾಸ್ ಎಂಬ ಅಪರೂಪದ ಸಮಸ್ಯೆ ಉಂಟಾಗಿದೆ ಎಂದು ಅವರೇ ಸ್ವತಃ ತಿಳಿಸಿದ್ದಾರೆ. ಇದು ಸಾಮಾನ್ಯ ಕಿವಿ ನೋವಲ್ಲ. ತುಂಬ ಜೋರಾದ ಶಬ್ದ ಅಥವಾ ವೈರಲ್ ಸೋಂಕಿನ ಪರಿಣಾಮವಾಗಿ ಒಳಕಿವಿಯ ನರಗಳಿಗೆ ಹಾನಿಯಾಗುವ ಕಾರಣ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಈ ಸ್ಥಿತಿಯಲ್ಲಿ ಕೇಳುವ ಸಾಮರ್ಥ್ಯ ಹಠಾತ್ತನೆ ಕಡಿಮೆಯಾಗಬಹುದು ಅಥವಾ ಸಂಪೂರ್ಣವಾಗಿ ಕಳೆದು ಹೋಗುವ ಸಾಧ್ಯತೆಯೂ ಇರುತ್ತೆ. ಅಲ್ಕಾ ಯಾಗ್ನಿಕ್ ಅವರು ಕೂಡ ವಿಮಾನ ಪ್ರಯಾಣದ ನಂತರ ಈ ಸಮಸ್ಯೆಯನ್ನು ಅನುಭವಿಸಿದ್ದಾಗಿ ಸ್ವತಃ ತಿಳಿಸಿದ್ದಾರೆ. ವೈದ್ಯರು ಹೇಳುವ ಪ್ರಕಾರ ಈ ಸಮಸ್ಯೆ ಸರಿ ಹೋಗಬಹುದು ಅಥವಾ ಸರಿ ಹೋಗದಿರಬಹುದು. ಬಹುತೇಕ ಪ್ರಕರಣಗಳಲ್ಲಿ ಸರಿ ಹೋಗುವ ಸಾಧ್ಯತೆ ತುಂಬ ಕಡಿಮೆ. BBC ಪ್ರಸಾರ ಮಾಡಿದ ಟಾಪ್ 40 ಬಾಲಿವುಡ್ ಸಾಂಗ್ಗಳಲ್ಲಿ 20 ಹಾಡುಗಳು ಇವರದೇ ಆಗಿತ್ತು. 2 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದ ಮೊದಲ ಗಾಯಕಿ ಇವರೇ. 7 ಫಿಲ್ಮ್ಫೇರ್ ಪ್ರಶಸ್ತಿಗಳನ್ನು ಗೆದ್ದ ಮೊದಲ ಗಾಯಕಿ ಕೂಡ ಇವರೇ. ಡಿಜಿಟಲ್ ಯುಗದಲ್ಲೂ ಯೂಟ್ಯೂಬ್ ಮತ್ತು ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಗಳಲ್ಲಿ ಅತಿ ಹೆಚ್ಚು ಕೇಳಲ್ಪಡುವ ಭಾರತೀಯ ಗಾಯಕರಲ್ಲಿ ಅಲ್ಕಾ ಯಾಗ್ನಿಕ್ ಪ್ರಮುಖ ಸ್ಥಾನದಲ್ಲಿದ್ದಾರೆ. ಒಂದು ಅಪರೂಪದ ಆರೋಗ್ಯ ಸಮಸ್ಯೆ ಅವರ ಬದುಕಿನಲ್ಲಿ ಸವಾಲು ತಂದಿತ್ತಾದರೂ ಅವರ ಮಧುರ ಕಂಠ ಮತ್ತು ಸಾಧನೆಗಳು ಭಾರತೀಯ ಸಂಗೀತ ಇತಿಹಾಸದಲ್ಲಿ ಸದಾ ಅಮರವಾಗಿಯೇ ಉಳಿಯುತ್ತವೆ. ಎಷ್ಟು ಸೂಪರ್ ಹಿಟ್ ಹಾಡುಗಳು ಅವರ ಕಂಠದಿಂದಲೇ ಅಮರವಾಗಿವೆ. ಅವರಿಗೆ ಉಂಟಾದ ಈ ಆರೋಗ್ಯ ಸಮಸ್ಯೆಯನ್ನು ಕೇಳಿ ಅಭಿಮಾನಿಗಳು ಮತ್ತು ಸಂಗೀತ ಲೋಕವೇ ಆತಂಕಕ್ಕೊಳಗಾಗಿದೆ. ಆದರೆ ಅವರು ಧೈರ್ಯ ಕಳೆದುಕೊಳ್ಳದೆ ಚಿಕಿತ್ಸೆಯನ್ನು ಮುಂದುವರಿಸುತ್ತಿದ್ದಾರೆ. ಆದಷ್ಟು ಬೇಗ ಅವರ ಆರೋಗ್ಯ ಸುಧಾರಣೆಯಾಗಲಿ, ಮತ್ತೆ ಹಾಡುವಂತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.